ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ಸುಮಾರು ದಿನಗಳ ಆದ ನಂತರ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಬರ್ತಾ ಇರುವಂತಹ ಆಷಾಢ ಮಾಸದ ವಿಶೇಷ ಮಹಾಲಕ್ಷ್ಮಿಯ ಪೂಜೆಯನ್ನು ಹೇಗೆ ಮಾಡಬೇಕು, ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಂತಹ ವಿಧಾನ ಆದರೂ ಹೇಗೆ, ಸರಳವಾಗಿ ನಾವೆಲ್ಲರೂ ಮನೆಯಲ್ಲಿ ಮಾಡ್ಕೊಳ್ಬೋದು, ಆ ಪೂಜೆಯನ್ನು ಹೇಗೆ ಮಾಡೋದು ಅಂತ ಇವತ್ತು ನಾವು ತಿಳ್ಕೊಳ್ಳೋಣ. ಆಷಾಢ ಮಾಸ ಅಂದ ಮಾತ್ರಕ್ಕೆ ಒಂದು ದೈವತಾ ಕಾರ್ಯ ಹೆಚ್ಚಾಗಿರುತ್ತೆ, ಶುಭ ಕಾರ್ಯಗಳು ಯಾವುದು ನಡೆಯೋದಿಲ್ಲ. ಹಾಗಂತ ಅಶುಭ ಮಾಸ ಮಾತ್ರ ಅಲ್ವೇ ಅಲ್ಲ. ಆಷಾಢ ಮಾಸ ತುಂಬಾ ಶ್ರೇಷ್ಠವಾದಂಥ ಮಾಸ ಅಂತೀವಿ. ಯಾಕಂದ್ರೆ ದೈವತಾ ಕಾರ್ಯಗಳಲ್ಲಿ ಆಷಾಢ ಮಾಸ ಆಗಿರ್ಬೋದು, ಧನುರ್ಮಾಸ ಆಗಿರ್ಬೋದು, ಇದೆಲ್ಲ ಶುಭ ಕಾರ್ಯ ನಡೀದೇ ಇದ್ರೂ ಕೂಡ ಭಗವಂತನ ಆರಾಧನೆ ಮಾಡುವಂತಹ ಒಂದು ಮಾಸ ಆಗಿರುತ್ತೆ. ಹಾಗೆ ಹೊಸದಾಗಿ ಮದುವೆ ಆಗಿರುವಂತಹ ಹೆಣ್ಣು ಮಕ್ಕಳನ್ನ ತವರು ಮನೆಗೆ ಕಳಿಸುವಂತಹ ಒಂದು ಪದ್ಧತಿ ಅಂತೂ ಇದ್ದೇ ಇರುತ್ತೆ ಆಷಾಢ ಮಾಸದಲ್ಲಿ. ಹಾಗೆಯೇ ಹೇಗೆ ಹೊಸದಾಗಿ ಮದುವೆ ಆಗಿರುವಂತಹ ಹೆಣ್ಣು ಮಗಳು ತವರು ಮನೆಗೆ ಬರ್ತಾಳೋ, ಅದೇ ರೀತಿ ವರ್ಷಕ್ಕೆ ಒಮ್ಮೆ ಬರುವಂತಹ ಆಷಾಢ ಮಾಸದಲ್ಲಿ ದೇವಿ ಆರಾಧನೆ ಯಾಕೆ ಹೆಚ್ಚಾಗಿರುತ್ತೆ ಅಂದ್ರೆ, ದುರ್ಗಾ, ಲಕ್ಷ್ಮಿ, ಸರಸ್ವತಿ ಮೂರೂ ಜನರು ಧರೆಗಿಳಿದು ಬರ್ತಾರೆ ಅಂತ ಹೇಳ್ತಾರೆ. ಧರೆಗಿಳಿದು ಬಂದು ಇಲ್ಲಿ ಒಂದು ಮಾಸ ಕೂಡ ಅವರು ಪೂಜೆಯನ್ನ ಸ್ವೀಕಾರ ಮಾಡ್ತಾರೆ ಅನ್ನೋ ಒಂದು ಕಾರಣದಿಂದ, ಹಾಗೆ ಅನೇಕ ಕಾರಣಗಳಿಂದ ದೇವಿ ಆರಾಧನೆ ಹೆಚ್ಚಾಗಿ ಇರುತ್ತೆ. ಆದ್ರಿಂದ ಎಲ್ಲಾ ದೇವಸ್ಥಾನಗಳಲ್ಲೂ ಆಷಾಢ ಶುಕ್ರವಾರ ಬಹಳ ವಿಶೇಷವಾಗಿರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ನಾಡ ದೇವತೆ ಆಗಿರ್ತಕ್ಕಂತಹ ಚಾಮುಂಡೇಶ್ವರಿಯ ದೇವಸ್ಥಾನದಲ್ಲಿ ಎಷ್ಟು ಜನ ಈ ಒಂದು ಆಷಾಢ ಮಾಸಕ್ಕೆ ತಾಯಿಯ ದರ್ಶನಕ್ಕೆ ಹೋಗ್ತಾರೆ ಅಂತ ಹೇಳಿ. ಆದ್ರಿಂದ ಈ ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮಿ ಪೂಜೆಯೇ ತುಂಬಾ ವಿಶೇಷವಾಗಿರುತ್ತೆ. ಯಾಕಂದ್ರೆ ಆಷಾಢ ನವರಾತ್ರಿ ಇರುತ್ತೆ. ಅಂದ್ರೆ ಆಷಾಢದ ಒಂದು ಪ್ರಾರಂಭದಲ್ಲಿ ಅಮಾವಾಸ್ಯೆ ಏನಿರುತ್ತೋ, ಅಮಾವಾಸ್ಯೆ ಆದ ನಂತರ ಮೊದಲನೇ ದಿನದಿಂದ ಬರುವಂತದ್ದೇ ಮಹಾವಾರಾಹಿಯ ನವರಾತ್ರಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈ ಒಂದು ಆಷಾಢ ನವರಾತ್ರಿ ಅಂತಲೂ ಕೂಡ ಹೇಳ್ತೀವಿ. ಯಾಕಂದ್ರೆ ಮಹಾವಾರಾಹಿ ಬಂದು ಸಾಕ್ಷಾತ್ ಮಹಾಲಕ್ಷ್ಮಿಯ ಇನ್ನೊಂದು ಅವತಾರ ಅಂತಲೂ ಕೂಡ ಹೇಳ್ತಾರೆ. ವಾರಾಹಿ ದೇವಿ ಎಷ್ಟೋ ಜನಕ್ಕೆ ಗೊತ್ತಿರಬಹುದು. ವಾರಾಹಿ ದೇವಿ ಮಹಾಲಕ್ಷ್ಮಿಯ ಇನ್ನೊಂದು ಅವತಾರ, ತಾಂತ್ರಿಕ ರೂಪದಲ್ಲಿ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡುವಂತಹ ಇನ್ನೊಂದು ಅವತಾರ ಅಂತ ಹೇಳ್ಬೋದು. ಯಾಕಂದ್ರೆ ಮಂತ್ರದಲ್ಲೇ ಹೇಳ್ತೀವಿ, ಕುಂಡಲಿ ಪುರವಾಸಿನಿ ಚಂಡ ಮುಂಡ ವಿನಾಶಿನಿ ಪಂಡಿತಸ್ಯ ಮನೋನ್ಮಣಿ ವಾರಾಹಿ ನಮೋಸ್ತುತೆ ಅಷ್ಟಲಕ್ಷ್ಮಿ ಸ್ವರೂಪಿಣಿ ಅಷ್ಟದಾರಿದ್ರ ವಿನಾಶಿನಿ ಇಷ್ಟಕಾಮ್ಯ ಪ್ರದಾಯಿನಿ ವಾರಾಹಿ ನಮೋಸ್ತುತೆ ಅಂತ ಹೇಳುವಂತ ಮಂತ್ರದಲ್ಲಿ ಅಷ್ಟಲಕ್ಷ್ಮಿಯ ಸ್ವರೂಪಿಣಿ ಮಹಾವಾರಾಹಿ ಅಂತ ಹೇಳ್ತೀವಿ. ಅಂತ ಮಹಾವಾರಾಹಿಯ ನವರಾತ್ರಿ ವರ್ಷದಲ್ಲಿ ನಾವು ಅನ್ಕೊಬಹುದು ಶರನ್ನವರಾತ್ರಿ ಮಾತ್ರ ಅಂತ. ಶರನ್ನವರಾತ್ರಿ ಅಲ್ಲ, ಶರನ್ನವರಾತ್ರಿ ಅಲ್ಲದಂಗೆ ಬರುವಂತಹ ನವರಾತ್ರಿಗಳು ಇದ್ದಾವೆ. ಅದರಲ್ಲಿ ಈ ಒಂದು ಆಷಾಢ ನವರಾತ್ರಿಯು ಕೂಡ ಒಂದು. ಶ್ಯಾಮಲಾ ನವರಾತ್ರಿ ಅಂತ ಮಾಘ ಮಾಸದಲ್ಲಿ ಬರ್ತಕ್ಕಂತಹ ನವರಾತ್ರಿ. ಇದೇ ರೀತಿಯಾಗಿ ಹಾಗೆ ಈ ಒಂದು ಚೈತ್ರ ನವರಾತ್ರಿ ಅಂತ ಕೂಡ ನಾವು ಆಚರಿಸ್ತೀವಿ. ರಾಜರಾಜೇಶ್ವರಿ ನವರಾತ್ರಿ ಅಂತಲೂ ಕೂಡ ಅದನ್ನ ಕರೀತಾರೆ. ಈ ರೀತಿಯಾಗಿ ಬರುವಂತಹ ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮಿಯ ಒಂದು ಪೂಜೆಯೇ ಪ್ರಮುಖವಾಗಿರುತ್ತೆ. ಈ ಮಹಾಲಕ್ಷ್ಮಿಯನ್ನ ಹೇಗೆ ಪೂಜೆ ಮಾಡೋದು ಅನ್ನೋದನ್ನ ತಿಳ್ಕೊಬೇಕಲ್ವಾ? ಅದನ್ನ ತುಂಬಾ ಸರಳವಾಗಿ ಪೂಜೆ ಮಾಡ್ಕೋಬಹುದು. ಹೇಗೆ ಅಂದ್ರೆ, ಅಮಾವಾಸ್ಯೆ ದಿನ ನೀವು ದೇವಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಮನೆಯಲ್ಲಿ. ನಿಮ್ಮ ಮನೆಯಲ್ಲಿರುವಂತಹ ಲಕ್ಷ್ಮಿಯ ಮೂರ್ತಿ ಯಾವುದೇ ಇರಲಿ, ಬೆಳ್ಳಿದಾಗಿರ್ಲಿ ಅಥವಾ ಹಿತ್ತಾಳೆದೇ ಮಹಾಲಕ್ಷ್ಮಿ ಮೂರ್ತಿ ಇರಲಿ, ಅದನ್ನ ಒಂದು ಕಡೆ ಅಷ್ಟದಳ ಪದ್ಮ ರಂಗೋಲಿ ಬಿಟ್ಟು ಅದರ ಮೇಲೆ ಒಂದು ಹಿತ್ತಾಳೆಯ ತಟ್ಟೆ ಅಥವಾ ಹಿತ್ತಾಳೆಯ ಬಟ್ಲು, ಈ ರೀತಿಯಾಗಿ ಹಿತ್ತಾಳೆ ಅಥವಾ ಬೆಳ್ಳಿ, ತಾಮ್ರ, ಕಂಚು ಇದನ್ನ ಬಳಸುವಂಥದ್ದು ಅಥವಾ ಅಡಿಕೆಯ ಪಟ್ಟೆಯನ್ನ ಬಳಸುವಂಥದ್ದು. ಯಾವುದೇ ಕಾರಣಕ್ಕೂ ಪೂಜೆಗೆ ಸ್ಟೀಲನ್ನು ಬಳಸುವಂಥದ್ದು ಮಾಡಬೇಡಿ. ಸ್ಟೀಲ್ ಆದಷ್ಟು ದೂರ ಇಡುವಂಥದ್ದು ತುಂಬಾ ಉತ್ತಮ. ಇದನ್ನ ಬಳಸಿ ಆ ಅಷ್ಟದಳ ಪದ್ಮ ರಂಗೋಲಿ ಅದನ್ನ ಗಂಧದಲ್ಲಿ ಬರೆಯುವಂಥದ್ದು ಅಥವಾ ಈ ಒಂದು ಅಕ್ಕಿಯನ್ನ ನೆನೆಸಿ ರುಬ್ಬಿ ಅದರಲ್ಲಿ ರಂಗೋಲಿಯನ್ನ ಬರೆಯುವಂಥದ್ದು. ಆ ರಂಗೋಲಿ ಪುಡಿಯಲ್ಲಿ ಬರೆಯುವಂಥದ್ದು ಅಷ್ಟು ಒಳ್ಳೇದಲ್ಲ, ಅಕ್ಕಿ ಹಿಟ್ಟಲ್ಲಿ ಬರೆಯುವಂಥದ್ದು ತುಂಬಾ ಒಳ್ಳೆಯದು. ಇದು ಯಾಕಂದ್ರೆ ಒಂದು ತಿಂಗಳು ಈ ರಂಗೋಲಿ ಹಾಗೇ ಇರಬೇಕು. ಆದ್ರಿಂದ ಆ ರಂಗೋಲಿಯನ್ನ ಬರೆದು ಆ ರಂಗೋಲಿಯ ಮೇಲೆ ಮಹಾಲಕ್ಷ್ಮಿಯನ್ನ ಕೂಡಿಸುವಂಥದ್ದು ಒಂದು ತಟ್ಟೆಯ ಮೇಲೆ ಅಥವಾ ಬಟ್ಲಲ್ಲಿ. ಲಕ್ಷ್ಮಿಯ ಮೂರ್ತಿ ಇಲ್ಲದಿದ್ದವರು ಬಟ್ಲಡಿಕೆ
ಬಟ್ಲಡ್ಕೆಯನ್ನು ಉಪಯೋಗಿಸ್ಕೋಬೋದು, ಬಟ್ಲಡ್ಕೆಯನ್ನು ಇಡಬಹುದು. ಬಟ್ಲಡ್ಕೆ ಇಲ್ಲ ಅಥವಾ ಲಕ್ಷ್ಮಿ ಕಾಯಿನ್ ಏನಾದರೂ ಇದ್ದರೆ, ಅಂದರೆ ಲಕ್ಷ್ಮಿಯ ನಾಣ್ಯ ಇದ್ದರೆ ಆ ನಾಣ್ಯನ್ನು ಕೂಡ ಇಡಬಹುದು. ಇಟ್ಟು ಅಮಾವಾಸ್ಯೆ ದಿನ ಸಂಕಲ್ಪವನ್ನು ಮಾಡ್ಕೋಬೇಕು. ಸಂಕಲ್ಪ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದರೆ, ಈ ರಂಗೋಲಿಯನ್ನು ಬಿಟ್ಟು ಹಿತ್ತಾಳೆ ತಟ್ಟೆ ಅಥವಾ ಬಟ್ಲನ್ನ ಇಟ್ಟು ಅದರಲ್ಲಿ ಲಕ್ಷ್ಮಿಯ ಮೂರ್ತಿ ಅಥವಾ ನಾಣ್ಯ ಅಥವಾ ಬಟ್ಲಡಿಕೆ ಈ ಮೂರಲ್ಲಿ ಯಾವುದಾದ್ರೂ ಇಟ್ಕೋಬಹುದು. ಇಟ್ಟು ಯಾವುದಾದ್ರೂ ಒಂದು, ಮೂರು ಇಡುವಂಥದ್ದಲ್ಲ, ಯಾವುದಾದ್ರೂ ಒಂದನ್ನು ಇಟ್ಟು ನೀವು ಸಂಕಲ್ಪ ಅಂದರೆ ಅಮಾವಾಸ್ಯೆ ದಿನ ಸಂಕಲ್ಪವನ್ನು ಮಾಡ್ಕೋಬೇಕು. ಏನು ಸಂಕಲ್ಪ? ಒಂದು ಸಂಕಲ್ಪ, ಯಾವುದಾದ್ರೂ ಒಂದು ಸಂಕಲ್ಪವನ್ನು ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ತಾಯಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಏನಂದರೆ, ನಿಮಗೆ ಮನೆ ತಗೋಬೇಕು ಅಥವಾ ಯಾವುದಾದ್ರೂ ಒಂದು ಬೇಡಿಕೆ ಇದ್ದೇ ಇರುತ್ತಲ್ಲ, ಆ ಬೇಡಿಕೆಯನ್ನು ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಆ ಒಂದು ಹೂವು ಮತ್ತು ಅಕ್ಷತೆಯನ್ನು ಬಲತೊಡೆ ಮೇಲೆ, ನೀವು ಬಲತೊಡೆ ಮೇಲೆ ಎಡಗೈಯಲ್ಲಿ ಹೂವು ಅಕ್ಷತೆಯನ್ನು ಹಾಕ್ಕೊಂಡು ಬಲಗೈಯಿಂದ ಮುಚ್ಚಿ ಅದನ್ನು ನೀವು ಕೂತ್ಕೊಂಡು ಸಂಕಲ್ಪವನ್ನು ಮಾಡಿ ತಾಯಿಯಲ್ಲಿ ಸಮರ್ಪಣೆ ಮಾಡಬೇಕು. ತಾಯಿಯಲ್ಲಿ ಸಮರ್ಪಣೆ ಮಾಡಿ ಒಂದೇ ಸಂಕಲ್ಪ ಮಾಡ್ಕೋಬೇಕು. 10 ಸಂಕಲ್ಪ ಮಾಡ್ಕೋಬಾರ್ದು. ಮಗ, ಮಗಳು, ಗಂಡ ಈ ರೀತಿ ಎಲ್ಲರ ಬಗ್ಗೆ ಕೇಳುವಂಥದ್ದಲ್ಲ. ಯಾವುದಾದ್ರೂ ಪ್ರಮುಖವಾದಂತಹ ಒಂದು ಸಂಕಲ್ಪವನ್ನು ಮಾಡಿ ತಾಯಿಯಲ್ಲಿ ಒಂದು ಸಂಕಲ್ಪದ ಪುಷ್ಪವನ್ನು ಮತ್ತು ಅಕ್ಷತೆಯನ್ನು ಸಮರ್ಪಣೆ ಮಾಡುವಂಥದ್ದು ಅಷ್ಟೇ. ಅಮಾವಾಸ್ಯೆ ದಿನ ಸಂಕಲ್ಪ ಮಾತ್ರ ಮಾಡುವಂಥದ್ದು. ಅಮಾವಾಸ್ಯೆ ಆದ ನಂತರ ಬರುವಂತಹ ಇನ್ನು ಒಂದು ತಿಂಗಳು ಏನು ಆಷಾಢ ಮಾಸ ಇರುತ್ತೋ ಅಷ್ಟೂ ದಿನವೂ ಕೂಡ ನೀವೇನು ಮಾಡಬೇಕು ಅಂದರೆ ತಾಯಿಯ ಕುಂಕುಮಾರ್ಚನೆಯನ್ನು ಮಾಡಬೇಕು. ತಾಯಿಯ ಕುಂಕುಮಾರ್ಚನೆಯನ್ನು ನಿತ್ಯವೂ ಸಂಧ್ಯಾಕಾಲ ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕು. ನಿತ್ಯ ಹೇಗೆ ಮಾಡಬೇಕು ಅಂದರೆ, ತಾಯಿಯ ಮುಂದೆ ಒಂದು ತಟ್ಟೆಯೋ ಹಿತ್ತಾಳೆ ತಟ್ಟೆ ಅಥವಾ ಬೆಳ್ಳಿ ತಟ್ಟೆ ಏನಿರುತ್ತೋ ಅದನ್ನು ಪುಟ್ಟದಾಗಿ, ಇಲ್ಲ ಕುಂಕುಮದ ಭರಣಿ ಯಾವುದಾದ್ರೂ ಹಿತ್ತಾಳೆ ಭರಣಿ ಮತ್ತು ಬೆಳ್ಳಿಯ ಭರಣಿ ಇದ್ದಾಗ ದೇವಿಯ ಮುಂದೆ ಅದನ್ನು ಇಟ್ಟು, ಅಥವಾ ನಾಣ್ಯ ನೀವು ಬಟ್ಲಲ್ಲಿ ಇಟ್ಕೊಂಡಿದ್ರೆ ನಾಣ್ಯ ಮತ್ತು ಬಟ್ಲಡಿಕೆ ಇದ್ದರೆ ಅದರ ಮೇಲೆ ಮಾಡಬಹುದು. ದೇವಿ ಮೂರ್ತಿ ಇದ್ದರೆ ಮೂರ್ತಿ ಮೇಲೆ ಮಾಡುವಂಥದ್ದು ಬೇಡ. ಅದ್ರ ಮುಂದೆ ಒಂದು ತಟ್ಟೆ ಅಥವಾ ಬಟ್ಲನ್ನು ಇಟ್ಕೊಂಡು ನೀವು ಕುಂಕುಮಾರ್ಚನೆಯನ್ನು ನಿತ್ಯ ಮಾಡ್ತಕ್ಕಂಥದ್ದು. ಮೊದಲು 2 ಬಾರಿ ಅರಿಶಿಣವನ್ನು ಹಾಕಿ ಅದಾದ ನಂತರ ಕುಂಕುಮಾರ್ಚನೆಯನ್ನು ಪ್ರಾರಂಭ ಮಾಡಬೇಕು. ಪ್ರತಿನಿತ್ಯ 5:15 6:30 ಒಳಗೆ ಪೂಜೆ ಮಾಡುವಂಥದ್ದು ಉತ್ತಮ. ಕೆಲಸಕ್ಕೆ ಹೋಗಿ ಬರುವಂಥವರು ಆಗ್ತಾ ಇಲ್ಲ ಅಂದಾಗ 7:30 ಒಳಗೆ ಆದಷ್ಟು ಮಾಡ್ಕೊಳ್ಳೋದು ತುಂಬ ಉತ್ತಮ. ತುಂಬ 8 ಗಂಟೆ 9 ಗಂಟೆ ಎಲ್ಲ ಮಾಡುವಂಥದ್ದು ಅಷ್ಟು ಸಮಂಜಸ ಅಲ್ಲ. ಆದ್ದರಿಂದ ಪ್ರಾತಃ ಕಾಲ ಮಾಡೋದಿದ್ರೆ ಮಾಡಬಹುದು, ಅಂದರೆ ಬೆಳಗಿನ ಜಾವನೇ ಮಾಡಬಹುದು, ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡಬಹುದು. ಆದರೆ ತುಂಬ ಶ್ರೇಷ್ಠ ಗೋಧುಣಿ ಲಗ್ನದಲ್ಲಿ, ಅಂದರೆ 5:15 6:30 ಒಳಗೆ ಮಾಡುವಂಥದ್ದು ತುಂಬ ಉತ್ತಮ ಇರುತ್ತೆ. ಏನು ಮಾಡಬೇಕು ಅಂದರೆ ಪ್ರತಿನಿತ್ಯ ದೀಪ ಹಚ್ಚಾದ ನಂತರ ಅದಕ್ಕೂ, ಅಂದರೆ ನೀವೇನು ಲಕ್ಷ್ಮಿನ ಸ್ಥಾಪನೆ ಮಾಡಿರ್ತೀರೋ ಅಲ್ಲೂ ಕೂಡ 2 ಪ್ರತ್ಯೇಕವಾಗಿ ದೀಪವನ್ನು ಹಚ್ಬೋದು. ಪ್ರತ್ಯೇಕವಾಗಿ 2 ದೀಪವನ್ನು ಹಚ್ಚಿ ಮಾಡ್ತೀನಿ ಅಂದರೂ ಮಾಡ್ಬೋದು. ಇಲ್ಲ ದೇವರ ಮನೇಲಿ ಏನು ದೀಪ ಹಚ್ಚಿರ್ತೀರೋ ಆ ದೀಪನೇ ಸಾಕು. ಅದರ ಮೇಲೆ ಇನ್ನು ಕುಂಕುಮಾರ್ಚನೆ ಪ್ರಾರಂಭ ಮಾಡ್ತಾ ಹೋಗೋದು. 2 ಬಾರಿ ಅರಿಶಿಣವನ್ನು ಹಾಕಿ ಅದಾದ ನಂತರ ಕುಂಕುಮಾರ್ಚನೆಯನ್ನು ಮಾಡ್ತಾ ಹೋಗಬೇಕು. ಕುಂಕುಮಾರ್ಚನೆ 1 ತಿಂಗಳೊಳಗೆ ನಿಮಗೆ 1 ಭರಣಿ ಅಷ್ಟೇ ಆಗಬೇಕು. ಒಂದೇ ಸರಿ ನೀವು ಎತ್ತಿ ಕುಂಕುಮವನ್ನು ಹಾಕುವಂಥದ್ದು ಮಾಡಬೇಡಿ. ಸ್ವಲ್ಪನೇ ಮಾಡಬೇಕು. ಆ ಒಂದು ಮಂತ್ರ ಹೇಳಿ, ನಾನು ಹೇಳುವಂಥ ಇವಾಗ ಒಂದು ಮಂತ್ರ ಇದೆ, ಆ ಮಂತ್ರವನ್ನು ಹೇಳ್ತಾ ನೀವು ಕುಂಕುಮಾರ್ಚನೆಯನ್ನು ಮಾಡ್ತಾ ಹೋಗಬೇಕು. ಕುಂಕುಮಾರ್ಚನೆಯನ್ನು 1 ತಿಂಗಳು ಅದಾದ ನಂತರ ಮೊದಲು ಕುಂಕುಮಾರ್ಚನೆ, ಅದಾದ ಮೇಲೆ ಯಾವುದಾದ್ರೂ ಹೂವುಗಳಿದ್ದರೆ ಹೂವಿಂದ ಅರ್ಚನೆ ಮಾಡ್ಬೋದು. ಇಲ್ಲ ಅಂದರೆ ಕುಂಕುಮಾರ್ಚನೆ ಆದ ನಂತರ ಅಕ್ಷತೆಯನ್ನು ಹಾಕಿ ಆ ಕುಂಕುಮಾರ್ಚನೆಗೆ ಒಂದು ಹೂವನ್ನು ಸಮರ್ಪಣೆ ಮಾಡಿ, ಅದಾದ ನಂತರ ಧೂಪ, ದೀಪ, ನೈವೇದ್ಯ ಏನಿದೆಯೋ ಮನೆಯಲ್ಲಿ ಕೆಂಪು ಕಲ್ಸಕ್ಕರೆ ಇರ್ಬೋದು, ಅಥವಾ ಬೆಲ್ಲ ಇರ್ಬೋದು, ಅಥವಾ ಹಾಲು ಇರ್ಬೋದು, ಹಣ್ಣು ಇರ್ಬೋದು, ಅಥವಾ ಏನಾದರೂ ನೀವು ನೈವೇದ್ಯ, ಶುಕ್ರವಾರ ಆದರೆ ನೀವೇನಾದರೂ ನೈವೇದ್ಯವನ್ನು ಮಾಡುವಂಥದ್ದು, ಪೊಂಗಲ್ ಆಗಿರ್ಬೋದು, ಈ ರೀತಿ ಯಾವುದಾದ್ರೂ ನೈವೇದ್ಯವನ್ನು ಮಾಡಿ ದೇವಿಗೆ ಸಮರ್ಪಣೆಯನ್ನು ಮಾಡುವಂಥದ್ದು ಮಾಡ್ಕೊಳ್ಳಿ. ಹಾಗೆ
ವಾರದಲ್ಲಿ ಒಂದು ಆಷಾಢ ಶುಕ್ರವಾರ ಆಗಿರ್ಬೋದು, ಆಷಾಢ ಮಂಗಳವಾರ ಆಗಿರ್ಬೋದು, ಆಷಾಢ ಭಾನುವಾರ ಆಗಿರ್ಬೋದು. ಈ ಮೂರರಲ್ಲಿ ಯಾವಾಗಾದರೂ ಒಂದು ದಿನ ನೀವು ದೇವಿಯ ಕ್ಷೇತ್ರ ಅಂದರೆ ದೇವಿಯ ಸಾನ್ನಿಧ್ಯ ನಿಮ್ಮ ಸುತ್ತಮುತ್ತಲು ಎಲ್ಲಿ ದೇವಿ ದೇವಸ್ಥಾನ ಇದೆಯೋ ಆ ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂತಹ ಸುಮಂಗಲಿಯರಿಗೆ ಅರಿಶಿಣ ಕುಂಕುಮ ಕೊಟ್ಟು ಅವರ ಆಶೀರ್ವಾದವನ್ನು ತಗೊಂಡು ಬರುವಂಥದ್ದು. ತಾಂಬೂಲ ಶಕ್ತಿ ಇದ್ದರೆ ಕೊಡ್ಬೋದು, ಇಲ್ಲ ಅಂದರೆ ಅರಿಶಿಣ ಕುಂಕುಮ ಹೂವು ಕೊಟ್ಟು ಅವರ ಆಶೀರ್ವಾದವನ್ನು ತಗೊಂಡು ಒಂದು ಅಂದರೆ ಅಷ್ಟು ಆಷಾಢ ಮಾಸದಲ್ಲಿ ಒಬ್ಬರನ್ನ ಮಾತ್ರ, ಒಬ್ಬರು 3, 5 ಈ ರೀತಿ 9 ಈ ರೀತಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನನ್ನ ಮನೆಗೆ ಕರೆದು, ನಾನು ಒಬ್ಬರನ್ನೇ ಕರಿತೀನಿ ಅಥವಾ 3 ಜನನ ಕರಿತೀನಿ ಅಥವಾ 5 ಜನನ ಕರಿತೀನಿ ಅಂದರೆ ಕರೆದು ಅವರಿಗೆ ಅರಿಶಿಣ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟು ಮನೆಯಲ್ಲಿ ಪ್ರಸಾದವನ್ನು ಕೊಟ್ಟು ಸತ್ಕರಿಸುವಂಥದ್ದು ಮಾಡಬಹುದು. ಇದಿಷ್ಟು ಆಷಾಢ ಮಾಸದಲ್ಲಿ ಆಷಾಢ ಮಹಾಲಕ್ಷ್ಮಿ ಪೂಜೆಯನ್ನು ಸರಳವಾಗಿ ಮಾಡಿಕೊಳ್ಳುವಂಥದ್ದು. ಹಾಗೆ ತಾಯಿಗೆ ಗೆಜ್ಜೆ ವಸ್ತ್ರವನ್ನು ಪ್ರತಿದಿನ ಹಾಕೋದು ತುಂಬ ಉತ್ತಮ. ಪ್ರತಿದಿನ ಹಾಕಕ್ಕಾಗಲ್ಲ ಅಂದಾಗ ಒಂದು ಮೊದಲನೇ ದಿನ ಅಮಾವಾಸ್ಯೆ ದಿನವೇ ಗೆಜ್ಜೆ ವಸ್ತ್ರವನ್ನು ಹಾಕಿ ಈ ರೀತಿ ಹೊಸ್ಲಿಗೆ ದೀಪ, ತುಳಸಿಗೆ ದೀಪ, ಹಾಗೆ ದೇವರ ಮನೆಯಲ್ಲಿ ದೀಪ ಹಚ್ಚೋದನ್ನ ಮರಿಬೇಡಿ. ಶುಕ್ರವಾರ ಆದರೆ ನೀವು ತುಪ್ಪದ ದೀಪ 1 ಸ್ಪೂನ್ ಆದರೂ ನೀವು ದೀಪಕ್ಕೆ ತುಪ್ಪವನ್ನು ಹಾಕಿ ತುಪ್ಪದ ದೀಪ ಹಚ್ಚೋದು ತುಂಬ ಉತ್ತಮ ಆಗಿರುತ್ತೆ. ಇದಿಷ್ಟು ಆಷಾಢ ಮಹಾಲಕ್ಷ್ಮಿಯ ಸರಳವಾದಂಥ ಕುಂಕುಮಾರ್ಚನೆಯ ಪೂಜೆ. ಈ ಆಷಾಢ ಮಹಾಲಕ್ಷ್ಮಿಯ ಪೂಜೆಗೆ ಯಾವ ಮೂಲ ಮಂತ್ರ ಹೇಳಬೇಕು ಅದನ್ನು ನಾನು ಹೀಗೆ ಹೇಳ್ತೀನಿ, ಬರ್ಕೊಳ್ಳೋದಿದ್ರೆ ಬರೆದಿಟ್ಕೊಳ್ಳಿ, ಯಾವಾಗಲೂ ನಿಮಗೆ ಉಪಯೋಗ ಆಗುತ್ತೆ. ಹಾಗೆ ನಮ್ಮ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಈ ಒಂದು ಮಾಹಿತಿ 4-6 ಜನಕ್ಕೆ ತಿಳಿದು ಅವರು ಕೂಡ ಮಾಡಿದಾಗ ನಿಮಗೂ ಪುಣ್ಯ ಬರುವಂಥದ್ದಾಗತ್ತೆ. ಹಾಗೆ ಈ ಒಂದು ಲಕ್ಷ್ಮೀ ಪೂಜೆ ಎಲ್ಲರ ಮನೆಯಲ್ಲಿ ನಡೆಯುವಂಥದ್ದು ಆಗತ್ತೆ. ಸರಳವಾಗಿದೆ ಅಲ್ವಾ ಪೂಜೆ, ಯಾವುದೇ ರೀತಿಯಾದಂಥ ಕಷ್ಟ ಇಲ್ಲ. ದಿನನಿತ್ಯ ಪೂಜೆಯಲ್ಲಿ ಕುಂಕುಮಾರ್ಚನೆ ಒಂದು ನೀವು ಮಾಡ್ಕೊಳ್ಳುವಂಥದ್ದು ಅಷ್ಟೇ. ಆದ್ದರಿಂದ ಇದನ್ನು ಮಾಡ್ಕೊಳ್ಳಿ. ಏನದು ಮೂಲಮಂತ್ರ, ಮಹಾಲಕ್ಷ್ಮಿಯ ಮೂಲಮಂತ್ರ ಏನು ಹೇಳಬೇಕು ಅಂದರೆ, ಓಂ ಶ್ರೀಂ ಸ್ತನರೂಪೇಣ ಮಹಾಲಕ್ಷ್ಮಿ ನಮೋಸ್ತುತೆ. ಈ ಒಂದು ಮಂತ್ರವನ್ನು ನೀವು 21 ಬಾರಿ ಹೇಳ್ಬೋದು, 108 ಬಾರಿ ಹೇಳ್ಬೋದು, 51 ಬಾರಿ ಹೇಳ್ಬೋದು. ಈ ರೀತಿಯಾಗಿ ನಿಮ್ಮ ಶಕ್ತಿಯಾನುಸಾರ ನೀವು ಹೇಳ್ಕೋಬೋದು. ಹೇಳಿಕೊಂಡು ಕುಂಕುಮಾರ್ಚನೆಯನ್ನು ಮಾಡುವಂಥದ್ದು ಮಾಡ್ಕೊಳ್ಳಿ. ಓಂ ಶ್ರೀಂ ಸ್ತನರೂಪೇಣ ಮಹಾಲಕ್ಷ್ಮಿ ನಮೋಸ್ತುತೆ ಇದನ್ನು ಹೇಳುವಂಥದ್ದು ಮಾಡ್ಕೊಳ್ಳಿ. ಅದಲ್ದಂಗೆ ಶ್ರೀಂ ಅಂತ ಅಂದ್ರೇ ಲಕ್ಷ್ಮಿಯ ಬೀಜಾಕ್ಷರಿ ಮಂತ್ರ ಅಂತ ಹೇಳ್ತೀವಿ. ಬೀಜಾಕ್ಷರಿ ಮಂತ್ರ ಅಂದರೆ ಬೇಗ ದೇವರು ಒಲಿಬೇಕು ಅಂದರೆ ಈ ಬೀಜಾಕ್ಷರಿ ಮಂತ್ರ ತುಂಬ ಉಪಯೋಗ ಆಗತ್ತೆ. ಆದ್ದರಿಂದ ಲಕ್ಷ್ಮಿಯ ಬೀಜಾಕ್ಷರಿ ಮಂತ್ರ ಬಂದು ಶ್ರೀಂ. ಈ ಶ್ರೀಂ ಅನ್ನೋದನ್ನು ಸೇರಿಸಿ ಹೇಳುವಂಥದ್ದು ತುಂಬ ಉತ್ತಮ ಆಗಿರುತ್ತೆ. ಅದಲ್ದಂಗೆ ಹೇ ಕಮಲೆ ಕಮಲವರ್ಣೆ ಹಂಸ ಸ್ವಾಹ ಅನ್ನೋ ಒಂದು ಮಂತ್ರ. ಹೇ ಕಮಲೆ ಕಮಲವರ್ಣೆ ಹಂಸ ಸ್ವಾಹ ಎಲ್ಲವನ್ನ ನೀವು 21 ಬಾರಿ ಹೇಳ್ಬೋದು. ಓಂ ಶ್ರೀಂ ಸ್ತನರೂಪೇಣ ಮಹಾಲಕ್ಷ್ಮಿ ನಮೋಸ್ತುತೆ ಹೇ ಕಮಲೆ ಕಮಲವರ್ಣೆ ಹಂಸ ಸ್ವಾಹ ಇದನ್ನು ಹೇಳುವಂಥದ್ದು. ಇದಾದಮೇಲೆ ಓಂ ನಮೋ ವಿಷ್ಣುಪ್ರಿಯೆ, ಓಂ ನಮೋ ಶಿವಪ್ರಿಯೆ, ಓಂ ನಮೋ ಕಾಮಾಕ್ಷೆ ರೀಂ ರೀಂ ಪಟ್ ಸ್ವಾಹ ಅನ್ನೋ ಒಂದು ಮಂತ್ರ. ಓಂ ನಮೋ ವಿಷ್ಣುಪ್ರಿಯೆ, ಓಂ ನಮೋ ಶಿವಪ್ರಿಯೆ, ಓಂ ನಮೋ ಕಾಮಾಕ್ಷೆ ರೀಂ ರೀಂ ಪಟ್ ಸ್ವಾಹ. ಇದರಲ್ಲಿ ದುರ್ಗಾ, ಲಕ್ಷ್ಮಿ, ಸರಸ್ವತಿ 3 ದೇವರನ್ನ ಕರೆದು ಪೂಜೆ ಮಾಡುವಂತಹ ಒಂದು ಮಂತ್ರ. ಕಾಮಾಕ್ಷಿ ಅಂದ್ರೇ 3 ಶಕ್ತಿಗಳು ಸೇರಿನೇ ಕಾಮಾಕ್ಷಿ ಆಗ್ತಾಳೆ. ಆದ್ದರಿಂದ ಈ ಒಂದು 3 ಮಂತ್ರವನ್ನು ಹೇಳಿ ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ಳಿ. ಹಾಗೆ ಸಮಯ ಇದ್ದರೆ ಲಕ್ಷ್ಮಿಯ ಸ್ತೋತ್ರ ಹೇಳುವಂಥದ್ದು. ಲಕ್ಷ್ಮಿಯ ಸ್ತೋತ್ರದಲ್ಲಿ ಓಂ ಪ್ರಕೃತ್ಯೇ ನಮಃ ಅನ್ನೋದೇನಿದೆಯೋ, ಓಂ ಶ್ರೀಂ ಪ್ರಕೃತ್ಯೇ ನಮಃ, ಓಂ ಶ್ರೀಂ ವಿಕೃತ್ಯೇ ನಮಃ, ಓಂ ಶ್ರೀಂ ವಿದ್ಯಾಯೇ ನಮಃ ಅಂತ ಶ್ರೀಂ ಸೇರಿಸ್ಕೊಂಡು ಹೇಳುವಂಥದ್ದು ಮಾಡ್ಕೊಳ್ಳಿ. ಹಾಗೆ ಕನಕದಾರ ಸ್ತೋತ್ರ ಬಂದರೆ ಅದನ್ನು ಹೇಳಿ, ಲಕ್ಷ್ಮೀ ಶೋಭಾನೆ ಬಂದರೆ ಅದನ್ನು ಹೇಳಿ. ಈ ರೀತಿಯಾಗಿ ಲಕ್ಷ್ಮಿ
ಲಕ್ಷ್ಮಿಯ ಒಂದು ಸಹಸ್ರನಾಮ ಬಂದರೆ ಅದನ್ನು ಹೇಳಿ, ಅಷ್ಟಲಕ್ಷ್ಮಿ ಮಂತ್ರ ಬಂದರೆ ಹೇಳಿ, ಯಾವುದು ಬೇಕಾದರೂ ಹೇಳ್ಬೋದು. ಲಲಿತಾ ಸಹಸ್ರನಾಮ ಬಂದಷ್ಟು ತುಂಬ ಉತ್ತಮ. ಲಲಿತಾ ಸಹಸ್ರನಾಮ ಹೇಳೋದಿದ್ದರೆ ಹೇಳ್ಬೋದು, ಸಮಯ ಇದ್ದರೆ ಇದೆಲ್ಲವನ್ನ ಹೇಳಿ ನೀವು ದೇವಿಯ ಆರಾಧನೆ ಮಾಡಿ. ಆದಷ್ಟು ಆಷಾಢ ಮಾಸದಲ್ಲಿ ದೇವಿ ಕ್ಷೇತ್ರ ಎಲ್ಲ ದೇವಸ್ಥಾನಕ್ಕೂ ಹೋಗುವಂಥದ್ದು ಮಾಡ್ಕೊಳ್ಳಿ. ಆಷಾಢದಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ದರ್ಶನ ಮಾಡುವಂಥದ್ದು ತುಂಬ ಒಳ್ಳೆಯದು. ಆದ್ದರಿಂದ ನೂಕು ನುಗ್ಲಾಟ ಇದ್ದೇ ಇರುತ್ತೆ, ನೋಡಿಕೊಂಡು ತಾಯಿಯ ದರ್ಶನವನ್ನು ಮಾಡ್ಕೊಳ್ಳಿ. ಆಗದೇ ಇದ್ದವರು ಇಲ್ಲೇ ಸ್ಥಳದಲ್ಲೇ ಇರುವಂತಹ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೇಳಿರುವಂಥ ಎಲ್ಲ ಮಾಹಿತಿಗಳು ನಿಮಗೆ ಉಪಯೋಗ ಆಗತ್ತೆ ಅಂದ್ಕೊಳ್ತೀನಿ. ಉಪಯೋಗ ಆಗಿದ್ದರೆ ಅಥವಾ ಇದರಲ್ಲಿ ಯಾವುದಾದ್ರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಇದನ್ನು 4 ಜನಕ್ಕೆ ನೀವು ತಲುಪಿಸಿ ಅಂತ ಹೇಳ್ತಾ, ಹೀಗೆ ಅನೇಕ ವಿಡಿಯೋಗಳ ಒಂದಿಗೆ ಬರ್ತಾ ಇರ್ತೀನಿ. ಈ ಒಂದು ದೇವತಾ ಕಾರ್ಯಗಳಾಗಿರ್ಬೋದು, ಅಥವಾ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ತೀನಿ ಅದನ್ನು ಕೂಡ ಹಾಕ್ತೀನಿ. ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಆಷಾಢ ಮಹಾಲಕ್ಷ್ಮಿ ಪೂಜೆ ನಡೆಯುತ್ತೆ ಅಂತ ಎಲ್ಲವೂ ಕೂಡ ನಿಮಗೆ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಕೂಡ ಮಾಡ್ತೀನಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ.